ಬೇಸಿಗೆ ಪ್ರಾರಂಭ ಆಗೈತೆ ಪ್ರತಿ ವರ್ಷ. ಈಗ ಇಲ್ಲ ನೀವು ಕರೆಂಟ್ ಇಂಧನ ಮಂತ್ರಿ ಏನ್ ಹೇಳ್ತಾ ಇದ್ರೆ ಇಷ್ಟ ಅವರ್ ಅಂದ್ರೆ 10 ಅವರ್ ನಾವು 10 ತಾಸು ಗುಣಮಟ್ಟದ ವಿದ್ಯುತ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ನಿಮ್ಮ ಇಲಾಖೆಯಿಂದ ಇಷ್ಟ ಅವರ್ ಕೊಡ್ತೀವಿ, ನೈಟ್ ಇಷ್ಟ ಅವರು, ಡೇ ಇಷ್ಟ ಅವರು, ಸಂಬಂಧಪಟ್ಟ ಹೋಬಳಿಗಳಲ್ಲಿ ನಿಮ್ಮ ಇದೆ ಜೈಗಳೇನಿರ್ತಾರ ಅವ್ರನ್ನ ಒಂದು ಸಭೆ ಕರೆದು ಆ ವ್ಯಾಪ್ತಿಯಲ್ಲಿ ಅವ್ರ ಮುಖಾಂತರ ರೈತರಿಗೆ ಮತ್ತೆ ಅಲ್ಲಿನ ರೈತರಿಗೆ ಒಂದು ಸಭೆ ಮಾಡಿ ನಾವು ಇಷ್ಟ ಅವರ್ ಕೊಡ್ತೀವಿ, ನಿಮ್ಮ ನೈಟ್ ಇಷ್ಟ ಅವರ್ ಬೇಕಾ, ಡೇ ಬೇಕಾ, ಯಾವ ರೀತಿಯಲ್ಲಿ ನಿಮ್ ಕರೆಂಟ್ ಬೇಕು ಅಂತ ಸರಬರಾಜು ಮಾಡಿದ್ರೆ ಬೆಳೆ ಮಾಡಿರೋ ರೈತರಿಗೆ ಒಂದು ಅನುಕೂಲ ಆಗ್ತದೆ. ಈಗ ನೀವು ರಾತ್ರಿ 2 ಗಂಟೆಯಿಂದ 3 ಗಂಟೆವರೆಗೆ ಕೊಟ್ಬಿಟ್ರೆ ಕೆಲವು ತೋಟಗಳ ಹತ್ರ ಹೋಗ್ತಾರೆ, ಕೆಲವು ತೋಟಗಳ ಈ ಕಾಡಂದಿಗಳು ಕಾಟ ಜಾಸ್ತಿ. ಈಗ ಸ್ವಲ್ಪ ಈ ರಾಮಸಾಗರ ಬಾರ್ಡರ್ ಎಲ್ಲ ಈಗ ಸ್ವಲ್ಪ ಅರಣ್ಯ ಅದು ಬರ್ತದಲ್ವಾ, ಮತ್ತೆ ಈ ಬೇತ್ಮಂಗ್ಲೆಲ್ಲ ಕಾಡಾನೆಗಳು, ಕಾಡು ಜಿಂಕೆ ಅವಿ ಇವಿ. ಈಗ ಅದಕ್ಕನ್ನ ಮುಖ್ಯವಾಗಿ ಡೇಂಜರ್ ಅಂದ್ರೆ ಕಾಡ ಹಂದಿಗಳು. ಅದಕ್ಕೋಸ್ಕರ ನಿಮ್ಮ ಗುಣಮಟ್ಟದ ವಿದ್ಯುತ್ ಏನ್ ಕೊಡ್ತೀರೋ ಅದು ಇಷ್ಟ ಅವರ್ ಕೊಡ್ತೀನಿ ಅಂತ ಹೇಳಿ ಒಂದು ಪತ್ರಿಕೆ ಹೇಳಿಕೆ ಮುಖಾಂತರ ಒಂದು ನಿಮ್ಮ ಹೇಳಿಕೆಯನ್ನು ಬಿಡುಗಡೆ ಮಾಡೋ ಜೊತೆಗೆ ಇದು ಏನು ಈ ಬೇಸಿಗೆಯಲ್ಲಿ TC ಮತ್ತು ಕಂಬ ಏನನ್ನ ಸಮಸ್ಯೆ ಆದ್ರೆ ವಿತಿನ್ 1 ಅವರ್ ಇಲ್ಲ 2 ಅವರ್ ಅಲ್ಲಿ ಅದನ್ನು ಸರಿಪಡಿಸುವಂತ ಒಂದು ತಂಡ, ಯಾಕಂದ್ರೆ ಪ್ರತಿಯಲ್ಲೂ ಇದ್ರಲ್ಲೂ ಇದಾರೆ, ನಿಮ್ಮ ಲೈನ್ಮೆನ್ಸ್ ಎಲ್ಲ ಇದ್ದಾರೆ. ಬಟ್ ಬೇಗ ಮಾಡಿದ್ರೆ ಅದು ಅನುಕೂಲ ಆಗ್ತದೆ ಅಂತೇಳಿ ನಿಮ್ಮ ಮುಖಾಂತರ ಒಂದು ಮನವಿ ಕೊಡ್ತಾ ಇದೀವಿ. ಬೇಸಿಗೆ ಕಾಲ ಪ್ರಾರಂಭವಾಗಿದೆ. ರೈತರು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಿರುವ ಬೆಳೆಯ ರಕ್ಷಣೆಗೆ ಇವತ್ತು ಬೆಸ್ಕಾಂ ಇಲಾಖೆಯಿಂದ ಇಂಧನ ಸಚಿವರ ಆದೇಶದಂತೆ 10 ತಾಸುಗಳ ಕಾಲ ಗುಣಮಟ್ಟದ ವಿದ್ಯುತ್ತನ್ನು ನೀಡುವ ಜೊತೆಗೆ ಯಾವುದೇ TC ಇರ್ಬೋದು ಅಲ್ಲಿನ ವಿದ್ಯುತ್ ತಂತಿಗಳಿರೋ ಸಮಸ್ಯೆಯಾದಾಗ ರೈತರಿಂದ ಯಾವುದೇ ರೀತಿಯ ಲಂಚ ಪಡೆಯದೆ ರೈತರಿಗೆ ಅನುಕೂಲವಾಗುವಂತೆ TC ಮತ್ತು ಆ ಒಂದು ವೈರ್ಗಳನ್ನು ರಿಪೇರಿ ಮಾಡಲು ಒಂದು ವಿಶೇಷವಾದ ತಂಡವನ್ನು ರಚನೆ ಮಾಡಬೇಕು. ಅದನ್ನು ಬಿಟ್ಟು ರೈತರ ಬೆಳೆ ಮಾಡಿಬಿಟ್ಟಿದ್ದಾರೆ, ಅವ್ರಿಗೆ ಉತ್ತಮವಾದ ಗುಣಮಟ್ಟಿಲ್ಲ, ಯಾವುದೋ ಒಂದು ಲೋಡ್ ಸೆಟ್ಟಿಂಗು ಅದು ಇದು 101 ನೆಪ ಹೇಳಿ ರೈತರ ಬೆಳೆ ಏನಾದರೂ ನಷ್ಟವಾದರೆ ಆಯಾ ವ್ಯಾಪ್ತಿಯ ಒಂದು ಬೆಸ್ಕಾಂ ಅಧಿಕಾರಿಗಳ ಒಂದು ಆಸ್ತಿಯನ್ನು ಹರಾಜು ಹಾಕಿ ನಷ್ಟ ಹೊಂದಿರುವ ರೈತರಿಗೆ ಪರಿಹಾರ ಕೊಡುವಂಥ ಕಾನೂನನ್ನು ಜಾರಿ ಮಾಡುವ ಜೊತೆಗೆ ಬೇಸಿಗೆಯಲ್ಲಿ ಯಾವುದೇ ಕಾರಣಕ್ಕೂ ರೈತರಿಗೆ ತೊಂದರೆಯಾಗದಂತೆ ಗುಣಮಟ್ಟದ 10 ತಾಸುಗಳ ಕಾಲ ವಿದ್ಯುತ್ತನ್ನು ನೀಡಿ ರೈತರ ಬೆಳೆಯನ್ನು, ಅವರ ಸ್ವಾಭಿಮಾನದ ಬದುಕನ್ನು ರಕ್ಷಣೆ ಮಾಡಬೇಕಂತೇಳಿ ಮತ್ತು ರೈತ ಸಂಘದಿಂದ ಬೆಸ್ಕಾಂ ಅಧಿಕಾರಿಗಳಿಗೆ ಮನವಿ ನೀಡಿ ಒತ್ತಾಯಿಸಿದರೆ, ಒಂದು ವೇಳೆ ನೀವು ವಿದ್ಯುತ್ತನ್ನು ನೀಡದೇ ಇದ್ದರೆ ಅದನ್ನು ಏನು ಸಮಸ್ಯೆ ಆಗ್ತಾಯಿದೆ, ರೈತರು ಎಷ್ಟು ಎಕರೆ ಬೆಳೆ ಇಕ್ಕಬೇಕು ಅಂತೇಳಿ ಪತ್ರಿಕಾ ಮುಖಾಂತರ ಹೇಳ್ಬಿಡಿ. ನಾವು ಅಷ್ಟೇ ಎಕರೆಗೆ ನಾವು ಬೆಳೆ ಇಟ್ಕೊಂಡು ನಿಮ್ಮ ವಿದ್ಯುತ್ತನ್ನು ನೀಡುವ ಮುಖಾಂತರ ನಾವು ಬೆಳೆಗಳನ್ನು ರಕ್ಷಣೆ ಮಾಡ್ಕೊತೀವಿ. ಅದನ್ನು ಬಿಟ್ಟು ನೀವು 10 ತಾಸು ಕೊಡ್ತೀನಿ ಅಂತೇಳಿ ಭರವಸೆ ನೀಡಿದ ನಂತರ ನಾವು 10 ಎಕರೆ ಜಮೀನನ್ನು ಏನು ಬೆಳೆ ಇಕ್ಕಿದಾಗ ಈ ವಿದ್ಯುತ್ ನೀಡದಿದ್ದರೆ ಆ ಬೆಳೆ ಸಂಪೂರ್ಣವಾಗಿ ನಾಶ ಆಗ್ತದೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಒಂದು ಕಡೆ ಅತಿವೃಷ್ಟಿ ಅನಾವೃಷ್ಟಿ, ಒಂದು ಕಡೆ ಬೇಸಿಗೆಯಿಂದ ಏನು ರೈತರು ಸಂಕಷ್ಟದಲ್ಲಿದ್ದಾರೆ, ಬೆಳೆ ಇಲ್ಲ ಯುದ್ಧದಿಂದ ಇವತ್ತು ರೈತರ ಪರಿಕರಣಗಳೆಲ್ಲ ಹೆಚ್ಚಾಗ್ತಾ ಇದೆ. ಅದರಿಂದ ಗುಣಮಟ್ಟ 10 ತಾಸುಗಳ ವಿದ್ಯುತ್ತನ್ನು ನೀಡಬೇಕಂತೇಳಿ ಮಾನ್ಯ KEB ಅಧಿಕಾರಿಗಳನ್ನು ಒತ್ತಾಯ ಮಾಡ್ತಾರೆ.